ಅವ್ರು ಹೇಳಿ. ಇನ್ನಷ್ಟು ತಜ್ಞ ಎಲ್ಲ ರಂಗದಲ್ಲಿ ಸರ್ವ ಕಲಾವಲ್ಲಭ ಚೆಲುವರಾಯ ಆಟ್ಪುಲ್ಲಿ ಹೇಳಿದೆ. ನೀವು ಸುಮ್ಮನೆ ಕೂತಿದ್ರಲ್ಲ ಇಲ್ಲಿ ಗಂಟ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು. ಅಲ್ಲ ಇರ್ಲಿ, ಅಲ್ಲ ಸಮಜಾಯಿಸಿ ನಾನು ಏನು ಕೇಳಿಲ್ಲ. ಖಂಡಿತ ನಾವು ಸಂತೋಷವಾಗಿ ಆರ್ಥಿಕ ವಿಚಾರದಲ್ಲಿ ಬುದ್ಧಿವಂತರಿದ್ದೀರಾ, ಆದ್ರೆ ಅದ್ರ ಬಗ್ಗೆ ಖಂಡಿತ ಅದರಲ್ಲಿ ಮಾತೇ ಇಲ್ಲ. ನಾಯ್ಕ್ರೆ ಸಕಲ ಕಲಾವಲ್ಲಭ ಅಂದ್ರೆ ಏನು ಸರ್ ಅರ್ಥ ಗೊತ್ತಿಲ್ಲ ನಮ್ಗೆ, ಹೇಳಿ ಸರ್. ಅವ್ರ ಪ್ರೀತಿಯಿಂದ ಹೇಳಿದ್ದಾರೆ, ನಿಮ್ಮಂಗ್ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ. ಜಿ.ಟಿ. ದೇವರು ತರ ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ ಸರ್. ಈಗ ನಾವು ನೀವೆಲ್ಲ ಒಟ್ಟಿಗೆ ರಾಜಕಾರಣದಲ್ಲಿ ಬೆಳೆದವರು, ನಿಮ್ದು ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಅದನ್ನು ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ. ನಾನು ಯಾವುದೂ ತಜ್ಞ ಅಂತ ನಾನೇನು ಬೋರ್ಡ್ ಹಾಕ್ಕೊಂಡಿಲ್ಲ, ಎಲ್ಲಿ ನಾನು ಹೇಳ್ಕೊಂಡಿಲ್ಲ. ಅಲ್ಲ, ನೀವು ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ, ಆರ್ಥಿಕ ಒಂದು ನಿಮಿಷ ಒಪ್ತೀವಿ. ಒಂದು ನಿಮಿಷ ಕೇಳಪ್ಪ. ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ, ಅಂದರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರಂತೇಳಿ ಇಲ್ಲಿ ಬಂದಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ತಿಳ್ಕೊಂಡಿರ್ತೀವಿ. ಜಾಸ್ತಿ ಕಲ್ತಿದ್ರೆ ಹೇಳಿ. ಆದ್ದರಿಂದ ಎಲ್ಲರೂ ತಜ್ಞರೇ. ಆರ್ಥಿಕ ತಜ್ಞ ಅಂತಂದು ಎಲ್ಲೂ ಬಿರುದಿಲ್ಲ. ಆಗೀಗ ನಿನಗಿರುವಂಥ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ, ನಾವೇನು ಮಾಡಲಿ? ಮಾನ್ಯ ಸಭಾಧ್ಯಕ್ಷರೇ, ಒಂದು 2 ನಿಮಿಷ ನಾನು ಮಾತಾಡಿಲ್ಲ. ಅವರು ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದಕ್ಕೆ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, ಈ ಹಣಕಾಸಿನ ಆಯೋಗ ಇಟ್ ಈಸ್ ಬೇಸಿಕ್ಲಿ ಡೆವಲ್ಯೂಷನ್ ಆಫ್ ಫಂಡ್ಸ್ಗೋಸ್ಕರ ಇದೆ. ಮತ್ತು ಅದರ ಮೇಲೆ ಗ್ರಾಂಟ್ ಇನ್ ಏಡ್ ಕೂಡ ಸೇರಿಸಿದ್ದಾರೆ. ಅದರಲ್ಲಿ 15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು NK ಸಿಂಗ್ ಅವರು ಆರ್ಥಿಕ ತಜ್ಞರು. ಅವರು UPA ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ರಾಜ್ಯಸಭಾ ಮೆಂಬರ್ ಆಗಿದ್ದರು. ಮನಮೋಹನ್ ಸಿಂಗ್ ಅವರು ಕೂಡ ಭಾಳ ಕ್ಲೋಸ್ ಇದ್ದವರು.